ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿ SRJ ಕನ್ನಡಿಗ. ಟೈಮಿಂಗ್ಸು 9:17 ಗಂಟೆಗಿದೆ. ನಮ್ಮ ಅಣ್ಣ ಬಂಡು ಅಮಿತ್ ಭಾಯ್ ಎಲ್ಲ ಫೋನೆಲ್ಲ ರಿಸೆಟ್ ಮಾಡಿಬಿಟ್ಟವ್ರೆ. ಬಡ್ಡಿ ಮಗ ಪ್ರತಿಯೊಂದೂ ಇವಾಗ ಪ್ರತಿಯೊಂದು ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಮೇಲ್ಗಡೆ ಎಲ್ಲ ಮೇಲೆ ಹಾಕಿ ಎಲ್ಲ ತಲೆನೋವಾಗಿಬಿಟ್ಟಿತ್ತು ರಾತ್ರಿ. ಏನು ಮಾಡ್ತಾರೆ, ಏನೇನೋ ಮಾಡಿಬಿಡ್ತಾನೆ ಬಡ್ಡಿ ಮಗ. ಓದು ಹೋಗಿರಿ ಅವ್ನು ನನ್ನ ಮಗನಿಗೆ. ಇರಿ ಎಲ್ಲೋದ ಅವನು, ಎಲ್ಲೋದ ಕೈ ಬಡ್ಡಿ ಮಗ ಎಲ್ಲೋದಾನೆ? ಅಣ್ಣ ಬಂದು ಇಲ್ಲಿ ಕುತ್ಕೊಂಡವನಲ್ಲ, ಹುಡುಕಿದ್ರೆ ಎಲ್ಲಿ ಸಿಗ್ತಾನಿಲ್ಲ, ಕೆಳಗಡೆ ಕುತ್ಕೊಂಡ್ಬಿಟ್ಟವನೆ. ಬನ್ನಿ ನಾವು ಡ್ಯೂಟಿಲಾಗ ಏನಾಗ್ಬಿಡೋಣ. ಏನೇನು ಸೋರ್ಸ್ ಐತಿ ಇದು? ಈಗ ಏನೋ ಪರ್ಮಿಷನ್ ಏನೋ ಇದನ್ನಾಗಬೇಕು. ಪರ್ಮಿಷನ್ ಆಗೋ. ಓಕೆ, ಹಲೋ ಆಯಿತು. ಲೊಕೇಶನ್ ಇದು ಆಯಿತು, ಸಬ್ಮಿಟ್ಟು ಓಪನ್ ಆಯಿತು. ಬನ್ನಿ ಗೈಸ್ ಇವಾಗ ಸಿಗ್ತೀನಿ ಗೋಪುರದಲ್ಲಿ. ನಿನ್ನೆಯಿಂದ ಗೋಪುರ ಮೈಕೆ ಯೂಸ್ ಆಗಿಲ್ಲ. ನಿನ್ನೆ ವೀಡಿಯೋ ಮಾಡಿರೋದು ಪ್ರತಿಯೊಂದು ಮೈಕ್ ಹೋಗ್ಬಿಟ್ಟೈತೆ. ಏನು ಮಾಡೋಕ್ಕಾಗಲ್ಲ ಗೈಸ್. ನೋಡೋಣ ಸಿಗ್ತೀನಿ. ಬೈಕ್ ರೆಡಿ ಮಾಡ್ಕೊಂಡಿದ್ದೀನಿ, ಮತ್ತೆ ಫಿಟ್ಟಿಂಗ್ ಸರಿಯಾಗಿ ಹಾಕ್ಕೊಂಡಿದ್ದೀನಿ. ನೋಡೋಣ ಸಿಗ್ತೀನಿ ಗೋಪುರಲ್ಲಿ. ಗೈಸ್ ಇಲ್ಲಿ ನೋಡಿ ಗೈಸ್, ಆ ಬಿಲ್ಡಿಂಗ್ಗಳು 4 ಬಿಲ್ಡಿಂಗು ಹೆಂಗಿದೆ ನೋಡಿ ಗೈಸ್. ವಿಡಿಯೋದಲ್ಲಿ ಹೆಂಗೆ ಅಂತ ಇಲ್ಲ ಗೊತ್ತಿಲ್ಲ, ಆದರೆ ಆ ಗುಡ್ಡದ ಮೇಲೆ ಐತೆ ಗೈಸ್. ಅದು ಒಂದು ಸರಿ ಹೋಗಿದ್ದೆ ಏನೋ, ಯಪ್ಪ ದೇವ್ರೆ ಬಿಸಿಲು ನೋಡಿಬಿಟ್ಟು ಸಾಕಾಗ್ತಿತ್ತಿಲ್ಲ. ಯಾವತ್ತಂದರೆ ಸುಗಿಯಲ್ಲಿ ಒಂದು ಸರಿ ಪಾರ್ಸಲ್ ಬಿದ್ದಿತ್ತು ಅದೇ ಅಪಾರ್ಟ್ಮೆಂಟ್ಗೆ. ಸುತ್ತಾಡ್ಕೊಂಡು ಗುಡ್ಡ ಹತ್ಕೊಂಡು ಹೋಗ್ಬೇಕು, ಗುಡ್ಡ ಹತ್ಕೊಂಡು ಇಳಿಬೇಕು ಗೈಸ್. ಸಿಕ್ಕಾಬಿಡೋದು ದೊಡ್ಡದೈತೆ ಅಪಾರ್ಟ್ಮೆಂಟ್. ಪರವಾಗಿಲ್ಲ, ಆದರೆ ಸಕ್ಕತ್ತಾಗಿ ಕಾಣುತ್ತೆ. ಸರ್ ಗುಡ್ಡದ ಮೇಲೆ ಕಟ್ಟೋರಲ್ಲ, ಬೆಸ್ಟು. ಹೊಡೀರ ಒಂದು ಲೈಕು. OTP ಹೇಳಿ. 9603. ಬನ್ನಿ ಗೈಸ್, ಇಲ್ಲಿಂದ RT ನಗರಕ್ಕೆ ಹೋಗ್ಬೇಕು. 14 ಕಿಲೋಮೀಟ್ರ್ ಇದೆ RT ನಗರ. ಯಾವ ಕಡೆ ಹೋಗೋದು ಗೊತ್ತಿಲ್ಲ ಗೈಸ್ ನನಗಂತ್ರನು. ಹೆಂಗೆ ಹೋಗೋದು? ಎಲ್ಲಿ CB ರೋಡ ಓಡಿಸಲ್ಲ ಮೇಡಮ್? ಬನ್ನಿ ಹೋಗೋಣ RT ನಗರಕ್ಕೆ. ಇಲ್ಲಿಂದ CB ರೋಡ್ ಕರೆಕ್ಟ್. CB ರೋಡ್ ಅಲ್ವಾ ಮೇಡಮ್? ಓಕೆ ಬನ್ನಿ ಗೈಸ್. ಅದು ಒಳಗಡೆ ಲೊಕೇಶನ್ ತೋರಿಸ್ತಾ ಇತ್ತಲ್ಲ. ಹಾಂ ಹೌದಾ? ಓಕೆ ಬನ್ನಿ ಗೈಸ್ ಹೋಗೋಣ. ಆಲ್ಮೋಸ್ಟು ತುಂಬ ಪ್ರಾಬ್ಲಮ್ ಆಗ್ತೈತೆ. ನನ್ನ ಮೈಕೆ ಸರಿಯಾಗಿ ವರ್ಕ್ ಆಗ್ತಾಯಿಲ್ಲ ಗೈಸ್. ವಿಡಿಯೋ ಎಡಿಟಿಂಗ್ ಮಾಡ್ಬೇಕಾದ್ರೆ ನನ್ನ ತಲೆನೇ ಕಟ್ಟಾಗುತ್ತೆ. ಅದು ಕೊರ್ರ ಅಂತ ಸೌಂಡ್ ಬರ್ತಾ ಇರುತ್ತೆ. ಅದಕ್ಕೆ ಇವಾಗ ಮೈಕೆ ತೆಗೆದುಬಿಟ್ಟಿದ್ದೀನಿ. ನೋಡೋಣ ನಾನ್ ವೇಸ್ ಕ್ಯಾಲ್ಕುಲೇಷನ್ ಇರೋದಲ್ಲ ಇದು ಗೊಬ್ಬರಕ್ಕೆ. ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ಸೌಂಡ್ ಯಾವ ಥರ ಬರ್ತೈತೆ ನಮ್ಮ ತಾಯಿಗೆ ಗೊತ್ತಿಲ್ಲ. ಸ್ವಿಗ್ಗಿ ಝೊಮ್ಯಾಟೊ ಅಂದರೆ ಇದು ಐಫೋನ್ ಕನೆಕ್ಟ್ ಮಾಡ್ಕೊಂಡು ಮಾಡ್ತಾರೆ. ಅದು ನಾರ್ಮಲ್ ಕನೆಕ್ಟ್ ಅದು ಮಾಡ್ಬೋದಲ್ಲ. ಸುಮ್ಮನೆ ನೋಡ್ಬೇಕಂತ ರೆಕಾರ್ಡ್ ಮಾಡಿ ಫಸ್ಟಿಗೆ ನೋಡ್ಬಿಡೋಣ ಅಂತ ಇದು ಮಾಡ್ತಾಯಿದ್ದೀನಿ. ನೋಡೋಣ ಗೈಸ್ ಏನೇನು ಹಂಗೆ ರೆಕಾರ್ಡ್ ಆಗ್ತಾಯಿದೆ ಗೊತ್ತಿಲ್ಲ ನಮ್ಮ ತಾಯಿನಿಗೂ. ಆಲ್ಮೋಸ್ಟ್ ಬೆಳಗ್ಗೆಯಿಂದ ಒಂದು 800 ರೂಪಾಯಿ 900 ರೂಪಾಯಿ ಆಗಿದೆ ಅರ್ನಿಂಗ್ಸು ರ್ಯಾಪಿಡೋದಲ್ಲಿ. ರ್ಯಾಪಿಡೋ ಮತ್ತು ಓಲಾ ಊಬರ್ ಎಲ್ಲ ತೋರಿಸ್ತಾ ಇದೆ. ಮನೆಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಜವಳಿ ಕ್ರಾಸ್ ಅಂತೀನಿ ಇದ್ರ ಹತ್ರ ಬಿಟ್ಟಿದ್ದೆ. ಎಲ್ಲಿ ಇದ್ರ ಹತ್ರ 8ನೇ ಮೇಲೆ ಹತ್ರ ಯಾವುದು ಬೀಳ್ತಾ ಇರಲಿಲ್ಲ. ಹಂಗೆ ಅಂದ್ಕೊಂಡು ಡ್ಯೂಟಿನೇ ಆಫ್ ಮಾಡಿಬಿಟ್ಟು ನೋಡೋಣ. ಇವಾಗ ನೋಡ್ತಾ ಇದ್ದೆ ಆರ್ಡ್ರ್ ಬೀಳೋರ್ಗೆ ಎಡಿಟಿಂಗ್ ಮಾಡ್ಕೊಂಡು ಕುತ್ಕೊಂಡಿದ್ದೆ. ಯಾವುದೂ ಬೀಳ್ತಾನೂ ಇರಲಿಲ್ಲ ಗೈಸು. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಸೌಂಡ್ ಅದು ಸರಿಯಾಗಿ ಬಂದಿಲ್ಲ. ಬೆಳಗ್ಗೆ ಹೆಂಗೋ ಚೂರು ಬಂತು ಅಷ್ಟೇ. ಅದಾದಮೇಲೆ ಮತ್ತು ಪದೇ ನಾವು ತೆಗೆದುಬಿಟ್ಟು ನೋಡೋಕ್ಕಾಗಲ್ವಲ್ಲ. ಏನು ರೆಕಾರ್ಡ್ ಬಂದಿದೆಯಾ ಇಲ್ವಾ, ಆಡಿಯೋ ಬಂದಿದೆಯಾ ಇಲ್ಲ ಅಂತ. ಇನ್ನು ಲಾಸ್ಟಲ್ಲಿ ಒಂದೇ ಸರಿ ನೋಡ್ತೀನಲ್ಲ. ಇವಾಗ ಒಂದು 800-900 ರೂಪಾಯಿ ಮತ್ತೆ ಖರ್ಚು ಗೈಸ್. ಏನು ಮಾಡೋಕ್ಕಾಗಲ್ಲ. ಕೊರ್ರ ಅಂತ ಸೌಂಡ್ ಬರ್ತಾನೈತೆ. ಮೈಕ್ ಐತೆ, ಆದರೆ ಅದು ಅಡಾಪ್ಟರ್ ಇದೆಲ್ಲ ಚಿಕ್ಕದು ಇಷ್ಟು ಇರುತ್ತೆ ಗೈಸ್. ಇಷ್ಟು ಚಿಕ್ಕದಿರುತ್ತೆ ಅದು ಅಡಾಪ್ಟ್ರು. ಅದಕ್ಕೇ 800 ರೂಪಾಯಿ. ಮೈಕಿಗೆ 300-400 ರೂಪಾಯಿ ಸಿಕ್ಬಿಡುತ್ತೆ ಅದ್ರದ್ದು. ಆದರೆ ಅಡಾಪ್ಟರ್ ಇದೆಯಲ್ಲ ಅದೇ ಕಾಸ್ಟ್ಲಿ. K28 ಬಿಜಾಪುರ ಕ್ರಾಸಿಂಗು. ದಯವಿಟ್ಟು ಇಂಡಿಕೇಟರ್ಗಳು ಯೂಸ್ ಮಾಡ್ಕೊಡ್ರಪ್ಪ ನೀವು. ಇಂಡಿಕೇಟರ್ ಹಾಕಲ್ಲ ಏನಿಲ್ಲ. ನಮ್ಮೊಂದು ಬೋಸ್ ಮಾತ್ರ ಫುಲ್ ಸ್ಪೀಡಲ್ಲಿ ಬರ್ತಾನೆ. ನೋಡ್ರಿ ಅವನು ಯಾವ ಕಡೆ ಹೋಗ್ತಾವಪ್ಪ. ಮತ್ತು ನೀವು ಎಷ್ಟು ಹೊಡೆದ್ರೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸನ್ನ ಕಮೆಂಟ್ ಹಾಕ್ರಿ. ನನ್ನ ಪ್ರಕಾರ ಇವಾಗ ಅದು ತುಂಬ ಜನ ಕೇಳ್ತಾಯಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಅದ್ಯಾವುದೋ ಸ್ವಿಗ್ಗಿದಲ್ಲಿ ಮೋರ್ ಆ್ಯಪ್ದು ಏನೋ ಅಂತ ಬಂದಿದೆ ಅದು ಆಪ್ಷನ್ಸು. ಅದ್ರ ಬಗ್ಗೆ ದಯವಿಟ್ಟು ನನಗೆ ಗೊತ್ತಿಲ್ಲ. ನನ್ನ ಫ್ರೆಂಡ್ ಸರ್ಕಲ್ ಹೇಳ್ತಾರೆ. ಒಬ್ಬರು ಹೇಳ್ತಾರೆ ಚೆನ್ನಾಗಿದೆ ಅಂತ, ಒಬ್ಬರು ಹೇಳ್ತಾರೆ ಅದರಲ್ಲಿ ಸರ್ಜ್ ಕೊಡ್ತಾಯಿಲ್ಲ ಏನಿಲ್ಲ ಅಂತ. ನಾರ್ಮಲ್ ಐಡಿಗೆ ಸರ್ಜ್ಗಳು ಕೊಡ್ತಾಯಿಲ್ಲ ಇವನು. ಇವಾಗ ಆ ಆ್ಯಪ್ಗಳಿಗೆ ಸರ್ಜೇ ಕೊಡೋಲ್ಲಂತೆ. ನಾರ್ಮಲ್ ಕಿಲೋಮೀಟರ್ಸ್ಗೆ 9, 10, 11 ಈ ಥರ ಕೊಡ್ತಾನಂತೆ. ಪೀಕ್ ಟೈಮ್ಸಲ್ಲಿ ಇದನ್ನು ಕೊಡ್ತಾನಂತೆ. ಏನು ಟ್ರಾಫಿಕ್ ಆಗಿಬಿಟ್ಟೈತೆ ಸರಿ. ಹೌದು ಇವನು ಯಾರು ಗುರು, ಇವನು ಕಾರ್ ಓಡಿಸೋನು. ಆ ಕಡೆ ನೋಡ್ತಾಯಿಲ್ಲ ಈ ಕಡೆ ನೋಡ್ತಾಯಿಲ್ಲ. ನೋಡಿರಿ ಯಾವ ಥರ ಮುಂದೆಗಡೆಯಿಂದ ಬರ್ತಾರೆ ನಮ್ಮ ರೂಟಲ್ಲೇ. ನಾವು ಅದ್ರ ಸಾಚಾಗೋಳ. ನಾವು ಹಾಗೆ ಹೋಗಿರ್ತೇವೆ ಟ್ರಾಫಿಕ್ ಇದ್ದಾಗ. ಏನು ಮಾಡ್ತೀರಾ? ತುಂಬ ಅದ್ರದ್ದು ತುಂಬ ಅಂದರೆ ಒಬ್ಬರು ಹೇಳ್ತಾರೆ ಚೆನ್ನಾಗಿದೆ ಮೋರ್ ಆ್ಯಪ್ದು. ಅಂದರೆ ಸ್ವಿಗ್ಗಿದಲ್ಲಿ ಮೋರ್ ಆ್ಯಪ್ ಏನೋ ಇದೆ, ಅದು ಏನೋ ಇದೆ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಗೊತ್ತಿಲ್ಲ. ತುಂಬ ಜನ ಕಮೆಂಟ್ ಕೇಳ್ತಾ ಇದ್ರಲ್ಲ, ಅದ್ರ ಬಗ್ಗೆ ಇದನ್ನು ಕೊಡ್ತಾಯಿದ್ದೀನಿ ಅಷ್ಟೇ ಇನ್ಫಾರ್ಮೇಷನ್. ಅದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ ನನಗೆ. ನಿಮಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಇರ್ತಾರೆ ನೋಡಿ, ಬೇಕಾದ್ರೆ ಯಾರಾದರೂ ಅದನ್ನ ವೀಡಿಯೋ ನೋಡಿಬಿಟ್ಟು ಆ್ಯಕ್ಟಿವ್ ಮಾಡ್ಕೊಂಡಿರ್ತಾರೆ.
ಒಬ್ಬರು ನಮ್ಮ ಫ್ರೆಂಡ್ ಹೇಳ್ತಾನೆ, ಒಬ್ಬ ಹೇಳ್ತಾನೆ ಚೆನ್ನಾಗಿದ್ರು. ಆಲ್ಮೋಸ್ಟ್ 3-4 ಜನ ಮಾಡ್ತಾರೆ ಅದರಲ್ಲಿ. ಹಳೆ ಒಬ್ಬ ಹೇಳ್ತಾನೆ ಹಳೆ ಐಡಿನ ಬೆಸ್ಟು. ಅದು ನನಗಂತೂ ವರ್ಕೌಟ್ ಆಗ್ತೈತಪ್ಪ, ದಿನಕ್ಕೆ 2,500-3,000 ರೂಪಾಯಿ ಮಾಡ್ಬೋದು. ಅದ್ರೇನು ₹1 ಸರ್ಜ್ ಕೊಡಲ್ಲ ಗೈಸು. 11, 12 ಅದರಲ್ಲಿ ಬಂದುಬಿಟ್ಟು 3-4 ಕಿಲೋಮೀಟ್ರ್ ಬಿದ್ದರೆ ವೇಸ್ಟ್ ಅಂತ ಹೇಳ್ತಾರೆ. ಲಾಂಗ್ ಬಿದ್ರೇ ಬೆಸ್ಟು, ಅದರಲ್ಲಿ ಅರ್ನಿಂಗ್ಸ್ ಆಗೋದು. ಆಲ್ಮೋಸ್ಟ್ ನಮ್ಮ ಫ್ರೆಂಡು 1 ಅವರಲ್ಲೇ ₹700 ಮಾಡಿಬಿಟ್ಟವನು. ಇದು ನನಗೆ ತಲೆ ಕೆಟ್ಟೋಯ್ತು. ಯಾಕಂದರೆ ಬೈಕ್ ಟ್ಯಾಕ್ಸಿಗೆ ಬಂದುಬಿಟ್ಟಿದ್ದೀನಿ. ಅದು ಐಡಿನ ಅನ್ಬ್ಲಾಕ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೆ. ಐಡಿ ಅನ್ಬ್ಲಾಕ್ ಮಾಡ್ಕೋಬೇಕಾದ್ರೆ ನಾನು ಪೊಲೀಸ್ ಇದು ಮಾಡ್ಕೋಬೇಕಂತೆ. ಯಾರಿಗೂ ಮಾಡಲ್ದಾರ ನನ್ನ ಮಕ್ಕಳು ಹೋದ್ರು ನನಗೇ ಬಂದುಬಿಟ್ಟು ಇಟ್ಬಿಡ್ತಾರೆ. ಯಾಕಂತ ಗೊತ್ತಾಗ್ತಲ್ಲ ನನಗೆ. ಫಸ್ಟ್ ಎಕ್ಸ್ಪೆರಿಮೆಂಟ್ ನನ್ನ ಮೇಲೆ ಮಾಡ್ತಾರೋ ಅಂತ ಅನಿಸ್ಬಿಟ್ಟೈತೆ ನನಗಂತೂ ಗೈಸ್. ನಿಮ್ಗೆ ಹೆಂಗೆ ಅನಿಸುತ್ತೆ ಗೊತ್ತಿಲ್ಲ, ಯಾರಿಗೂ ಆಗಲ್ಲ. ಎಲ್ಲರೂ ಒಬ್ಬೊಬ್ಬರು ಆಗುತ್ತೆ. ಅವರು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇರಲ್ಲ. ನಾನು ಅಷ್ಟೇ ಆಗಿದ್ದೀನಿ, ಹೇಳ್ತಾ ಇದ್ದೀನಿ ಅಷ್ಟೇ. ಇವರು ಆಗಿರುತ್ತೆ, ತುಂಬ ಜನ ಆಗಿದೆ. ಮ್ಯಾನೇಜರ್ ಪ್ರೂಫ್ ತೋರಿಸ್ತಾರೆ. ನೋಡೋಣ ಅದು ಯಾವತ್ತು ಆ್ಯಕ್ಟಿವೇಷನ್ ಮಾಡ್ಕೊತೀನೋ ನಮ್ಮ ತಾಯಿನಿಗೆ ಗೊತ್ತಿಲ್ಲ. ಇವಾಗ ಊರಿಗೆ ಹೋಗ್ತಾ ಇದ್ದೀನಲ್ಲ, ಹೆಂಗೋ ಸೋಮವಾರ ಸಂಜೆ ಅವತ್ತು ಊರಿಗೆ ಹೋಗ್ಬಿಟ್ಟೆ. ಅಲ್ಲೇ ನಮ್ಮ ಪರಿಚಯವರು ಇದ್ದಾರಲ್ಲ ಊರಲ್ಲಿ ಪೊಲೀಸರು, ಅವ್ರ ಹತ್ರನೇ ಹೋಗ್ಬಿಟ್ಟು ವೆರಿಫಿಕೇಷನ್ ಮಾಡ್ಕೊಂಡು ಬರ್ತೀನಿ. ಮತ್ತು ಇಲ್ಲಿ ಆಧಾರ್ ಕಾರ್ಡ್ ಕೊಡು, ಪ್ಯಾನ್ ಕಾರ್ಡ್ ಕೊಡು, ಏನೋ ಮನೆ ಅಗ್ರಿಮೆಂಟ್ ಕೊಡು, ಮತ್ತು ಓನರ್ ಅಂಟಿಗೆ ಬೇರೆ ಹೇಳ್ಬೇಕಲ್ವ, ಮತ್ತು ಪೊಲೀಸ್ ವೆರಿಫಿಕೇಷನ್ ಮಾಡಿಸ್ಕೋಬೇಕಂತೆ. ಅವ್ರು ಬರ್ತಾರೆ, ಎಲ್ಲರೂ ಫೋನ್ ಮಾಡ್ತಾರಂತ. ಎದಕ್ಕೆ ಪ್ರಾಬ್ಲಮ್ಮು? ಇಲ್ಲಷ್ಟು 600-700 ರೂಪಾಯಿ ಕೊಡಬೇಕಂತೆ. ಅದೇ ಊರಲ್ಲಿ ಹೋದರೆ ಅದು ಏನೈತೆ ಆನ್ಲೈನ್ದು ಮಾತ್ರ. ಅದು ಅಂದರೆ ಆನ್ಲೈನ್ದಲ್ಲಿ ಫಸ್ಟು ಇದನ್ನ ಹಾಕ್ಬೇಕಂತೆ. ಅದು ಅಷ್ಟೇ ಅದಕ್ಕೆ ಚಾರ್ಜು. ಹೇಳೋಕ್ಕಾಗಲ್ಲ. ಅವರು ಕಾಸು ಕೇಳಿದ್ರು ಕೇಳ್ತಾರೆ ಪೊಲೀಸರು. ಇಲ್ಲಿ ಯಾರೂ ಇದರೂ ಕೇಳಿಲ್ಲ. ನನಗೆ ಗಾಡಿ ಹಿಡ್ದಾಗ್ಲೇ ಕೇಳಲ್ಲ. ಇನ್ನು ಫೈನ್ ಎಲ್ಲಿ ಕಟ್ಟಲಿ, ಫೈನ್ ಬೇರೆ ಐತೆ. ಮೊನ್ನೆ 2-3 ಸರಿ ಹಿಡ್ದಿದ್ರು. ಅವಾಗ ಅದ್ರದ್ದು ಗೈಸ್ ನಿಜ ಹೇಳ್ತೀನಿ, ನಮ್ಮ ಮೊನ್ನೆ ಸರಿಯಾಗಿ ಹೊಡೆದ್ಬಿಟ್ಟೆ ನನಗೆ. ಎಂತೆಂಥ ವೀಡಿಯೋಗಳು ಬಂದಿತ್ತು ಗೈಸ್, ಪೊಲೀಸರು ಆ ಥರ ಇದು ಮಾಡಿರೋದು, ಅದು ಮಾಡಿರೋದು, ಮತ್ತು ಪಬ್ಲಿಕ್ದು ಎಂತೆಂಥ ವೀಡಿಯೋಗಳು ಬಂದಿತ್ತು ಗೈಸ್. ಎಲ್ಲ ಹಾಳಾಗೋಯ್ತು ಮೊನ್ನೆ ಮೈಕೆ. ಅಂದರೆ ನಾನು ಮಾತಾಡಿರೋದೇ ಬಂದಿಲ್ಲ ಅಲ್ಲಿ. ಇನ್ನೇನು ಅದು ಬರೀ ವೀಡಿಯೋ ಹಾಕಿಬಿಟ್ಟು ಸೌಂಡ್ ಇಲ್ಲ, ಏನಿಲ್ಲ. ವೀಡಿಯೋ ಕರ ಅಂತ ಇರುತ್ತೆ. ಅದಕ್ಕೆ ಅದು ವೀಡಿಯೋನ ಡಿಲೀಟ್ ಬಿಟ್ಟಿದ್ದೀನಿ. ಯಾವುದೂ ಇಟ್ಕೊಂಡು ಇಲ್ಲ. ಯಾಕಂದ್ರೆ ಸ್ಟೋರೇಜ್ ಇರೋದು ನನ್ನ ಹತ್ರ iPhone 256 GB ಇದೆಯಲ್ಲ, ಸ್ಟೋರೇಜ್ ಇದನ್ನಾಗುತ್ತೆ ಅಂತ ಅಂದ್ಕೊಂಡು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ವೀಡಿಯೋಗಳು ಅಂದರೆ ಎಡಿಟಿಂಗ್ ಚಾನಲ್ ಅಂದರೆ ಯಾವುದೇ ವೀಡಿಯೋ ಮಾಡಿರ್ತೀನಿ ಎಡಿಟಿಂಗು ಅಪ್ಲೋಡ್ ಮಾಡಿದ ತಕ್ಷಣ ಡಿಲೀಟ್ ಮಾಡಿಬಿಡ್ತೀನಿ ನಾನು ಅಷ್ಟೇ. ಏನು ಮಾಡ್ತೀರಾ, ಹಣೆ ಬರೋಕ್ಕೆ ವಿಧಿ ಯಾರು. ಎಲ್ಲಿ ಬಂದಪ್ಪ ನಾನು. ಇವಾಗ ಇನ್ನೂ 3.5 ಕಿಲೋಮೀಟ್ರ್ ಹೋಗ್ಬೇಕು ಗೈಸ್ ಮನೆಗೆ. ಇವಾಗ ಇದು ಯಾವುದಂದರೆ ಕಾಮಗೂಡನಹಳ್ಳಿನ ಯಾವುದೋ ಐತೆ ಗೈಸ್. ಅಲ್ಲಿ ಏರಿಯಾ ಹೆಸರೇ ಬರೋಲ್ಲ ನನಗೆ. ಒಂದೊಂದು ಏರಿಯಾ ಹೆಸರು ನೋಡ್ರಪ್ಪ. ಮುಂಚೆ ಎಲ್ಲ ಸಿಟಿದಲ್ಲಿ ಟ್ರಾಫಿಕ್ ಆಗ್ತಿತ್ತು ಗೈಸ್. ಇವಾಗ ಔಟ್ ಆಫ್ ಸಿಟಿ ಕಡೆ ತುಂಬ ಟ್ರಾಫಿಕ್ ಆಗ್ತೈತೆ. ನಾನಿರೋದು ಇನ್ನೂ ಸಿಟಿ ಒಳಗಡೆ. ಸಿಟಿ ಆಚೆ ಹೋಗ್ಬೇಕಾರೆ ನೆಲಮಂಗಲ ದಾಟ್ಕೊಂಡು ಹೋಗ್ಬೇಕು, ಬಿಟ್ಟರೆ ಈ ಕಡೆ MS ಪಾಳ್ಯ ದಾಟ್ಕೊಂಡು ಹೋಗ್ಬೇಕು, ಬಿಟ್ಟರೆ ಯಲಹಂಕ ದಾಟ್ಕೊಂಡು ಹೋಗ್ಬೇಕು. ಆ ಕಡೆ ಅಂತೂ ಏನು ಕೇಳ್ತಾರೆ. ಇವಾಗ ಯಲಹಂಕ ಆ ಸೈಡ್ ಫುಲ್ಲು ಜಾಮ್ ಗೈಸ್. ಬೆಂಗಳೂರು ಕ್ರಾಸ್ ಕಡೆ ಆ ಕಡೆ ಎಲ್ಲ ಫುಲ್ಲು, ಸಾಪ್ನೂರು ರೋಡು, ಏರ್ಪೋರ್ಟ್ ರೋಡ್ ಕಡೆ ಎಲ್ಲ ಫುಲ್ಲು ಜಾಮ್ ಅಂದರೆ ಜಾಮ್ ಆಗ್ತೈತೆ ಗೈಸ್. ದಯವಿಟ್ಟು ಆ ಕಡೆ ಸಂಜೆ ಟೈಮಿಂಗ್ಸ್ ಮತ್ತು ಬೆಳಗ್ಗೆ ಟೈಮಿಂಗ್ಸಲ್ಲಿ ಓಡಾಡಬೇಕಾದ್ರೆ ನೋಡಿಬಿಟ್ಟು ನಿಮ್ಮ ನಾರ್ಮಲ್ ಟೈಮಿಂಗಲ್ಲಿ ಆರ್ಡರ್ ಬಿದ್ರೂ ಬೇಗ ಇದನ್ನು ಮಾಡ್ಕೊತ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತೀನಿ ಅಷ್ಟೇ. ಇಷ್ಟು ಹೇಳ್ತಾ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ. ಇದು ನಿಜ ಹೇಳ್ತಾ ಇದ್ದೀನಿ, ಇದು ಮೈಕ್ ಇಲ್ಲದೆ ಗೋಪುರಲ್ಲಿ ವೀಡಿಯೋ ಮಾಡ್ಕೊಂಡು ರೆಕಾರ್ಡ್ ಮಾಡ್ತಾಯಿದ್ದೀನಿ. ವಾಯ್ಸ್ ಹೆಂಗೆ ಬಂದೈತೆ ನಮ್ಮ ದಯವಿಟ್ಟು ಬಂದಿಲ್ಲ ಅಂದ್ರೆ ಚೂರು ಕಿರ್ಕಿರಿ ಇದ್ರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದ್ರಾಗ ಹೊರಗಡೆ ಸೌಂಡು ಅದು ಮೈಕ್ ಮುಂದ್ಗಡೆ ಬರುತ್ತಲ್ಲ, ನಾನು ಹಿಂದ್ಗಡೆನೇ ಮಾತಾಡ್ತಾ ಇದ್ದೀನಿ. ಇವಾಗ ಎಲ್ಲರೂ ಗೋಪುರ ಉಲ್ಟಾ ಇಟ್ಕೋಬೇಕಾಗುತ್ತೆ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಅದೊಂದು ಅಡಾಪ್ಟರ್ ತಗೋವರೆಗೂ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ. ಎಲ್ಲರಿಗೂ ಟಾಟಾ, ಬಾಯ್.